ಮಾಡ್ತಕ್ಕಂಥದ್ದು. ಈ 4 ಅಂಕ ಪ್ರಶ್ನೆಯಲ್ಲಿ ಏನ್ ಪ್ರಶ್ನೆ ಇದೆ ಅನ್ನೋ ಹೋಗಿದ್ರೆ, ಈ ಪ್ರಶ್ನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ತಾವುಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತವೆ. ಆತ್ಮೀಯ ಸ್ನೇಹಿತರೆ, ವಿದ್ಯಾರ್ಥಿಗಳು, ಈಗ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಶ್ನೆ, ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿರ್ತ ಪ್ರಶ್ನೆ. ಇದು ಬಹುತೇಕವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ ಕ್ವಶನ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಈ ಟಿಪ್ಪಣಿ ಬರೆಯಿರಿ ಅಂತಂದ್ರೆ ನಾವು ಫಸ್ಟ್ ಬೆಲೆ ಎಂದರೇನು, ಬೆಲೆಯ ಉದಾಹರಣೆ ಮತ್ತು ರೇಖಾಚಿತ್ರದ ವಿವರಣೆ ಇವೆಲ್ಲನೂ ಒಟ್ಟಾಗಿ ಒಂದು ಟಿಪ್ಪಣಿ ರೂಪದಲ್ಲಿ ನಾವು ಬರೆದಿದ್ದೇವೆ ಅಂತಂತಂದ್ರೆ ಅದನ್ನು ನಾವು 4 ಅಂಕಕ್ಕೆ ಉತ್ತರ ಆಗ್ತಕ್ಕಂಥದ್ದು. ಈಗ ನೋಡೋಣ ಯಾವ ರೀತಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಉತ್ತರ, ಸರಕು ಅಥವಾ ಸೇವೆಯ ಮಾರಾಟದ ಬೆಲೆಗೆ ಸರ್ಕಾರವು ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. ಮೇಲ್ಮಿತಿ ಅಂದ್ರೆ ಇಲ್ಲಿ ಸರಕು ಅಂದ್ರೆ ತಿಳ್ಕೊಬೇಕು ನೀವು, ವಸ್ತುಗಳು, ಸರಕು ಅಂದ್ರೆ ವಸ್ತುಗಳು, ಸೇವೆ ಅಂತಂತಂದ್ರೆ ಇದು ಈ ಸೇವೆ ಕಣ್ಣಿಗೆ ಕಾಣೋದಿಲ್ಲ, ಅದ್ರ ಮನಸ್ಸಿಗೆ ಮಾತ್ರ ಗೊತ್ತಾಗ್ತದೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ನಿಮಗೆ ಆನ್ಲೈನ್ ಮುಖಾಂತರ ಈ ಕ್ಲಾಸ್ ಮಾಡ್ತಕ್ಕಂಥದ್ದು ಇದು ಒಂದು ರೀತಿಯ ಸೇವೆ. ಈ ಸೇವೆ, ಈ ಬೋಧನೆಯನ್ನು ಕೇಳ್ಕೊಂಡು, ಈ ಉಪನ್ಯಾಸವನ್ನು ಕೇಳ್ಕೊಂಡು ನಿಮಗೆ ಎಷ್ಟು ಮನಸ್ಸಿಗೆ ಸಂತೋಷವಾಗಿದೆ, ಎಷ್ಟು ಈ ವಿಷಯ ಅರ್ಥವಾಗಿದೆ, ಅದರಿಂದ ನಿಮಗೇನು ಸಿಕ್ಕಿರ್ತಕ್ಕಂಥ ಖುಷಿ ಏನಿರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೇವೆ. ಆ ರೀತಿ ಸರಕು ಅಥವಾ ಸೇವೆಯ ಮಾರಾಟ ಬೆಲೆಗೆ, ಮಾರಾಟ ಮಾಡ್ತಕ್ಕಂಥ ಬೆಲೆಗೆ, ಅದು ವಸ್ತು ಆಗಿರ್ಬೋದು ಸೇವೆ ಆಗಿರ್ಬೋದು, ಮಾರಾಟ ಮಾಡ್ತಕ್ಕಂಥ ಬೆಲೆಗೆ ಸರ್ಕಾರವು ವಿಧಿಸಿದ ಮೇಲ್ಮಿತಿ, ಆ ವಸ್ತುಗಳ ಮೇಲೆ ಸರ್ಕಾರವನ್ನು ಹಣವನ್ನು ಹಾಕ್ತಕ್ಕಂಥದ್ದು. ಅಂದ್ರೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆ ಸರ್ಕಾರ ಆ ವಸ್ತುಗಳ ಮೇಲೆ ಹಾಕಿರ್ತಕ್ಕಂಥ ಒಂದು ಹಣ, ಅದನ್ನು ನಾವು ಬೆಲೆ ಮಿತಿ ಎನ್ನುತ್ತೇವೆ. ಉದಾಹರಣೆಗೆ ಅವಶ್ಯಕ ಸರಕುಗಳಾದಂತ ಗೋಧಿ, ಅಕ್ಕಿ, ಸೀಮೆ ಎಣ್ಣೆ, ಸಕ್ಕರೆ ಮುಂತಾದವುಗಳಾಗಿರ್ತವೆ ಅಂತಕ್ಕಂಥದ್ದು ಇಲ್ಲಿ ಅವಶ್ಯಕ ಸರಕುಗಳು. ಈಗ ಒಂದು ಉದಾಹರಣೆ ಹೇಳುವುದರ ಮುಖಾಂತರ, ಒಂದು ಎಕ್ಸಾಂಪಲ್ ಹೇಳುವುದರ ಮುಖಾಂತರ ನಾನು ನಿಮ್ಗೆ ಇದನ್ನು ಅರ್ಥೈಸ್ತೇನೆ. ನೋಡಿ, ಗೋಧಿ ಮಾರುಕಟ್ಟೆ ಬೆಲೆಗಳಲ್ಲಿ ಏನಾಗಿದೆ ಅಂತಂದ್ರೆ, ಈ ಗೋಧಿ ಕೆಲವೊಬ್ಬರು ಜನರಿಗೆ, ಅಂದ್ರೆ ಸಮಾಜದಲ್ಲಿ ಕೆಲವು ಜನರಿಗೆ ಮಾರುಕಟ್ಟೆ ಬೆಲೆಯಲ್ಲಿರ್ತಕ್ಕಂಥ ಸರಕುಗಳನ್ನು ಕೊಂಡುಕೊಳ್ಳದೆ ಅವರು ಶಕ್ತರಾಗಿರುವುದಿಲ್ಲ, ಅಂದ್ರೆ ಸಮರ್ಥರಾಗುವುದಿಲ್ಲ. ಅಂತವರಿಗೆ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ, ಗೋಧಿಯನ್ನು ಈ ಒಂದು ಪಡಿತರ ಸಿದ್ಧ ಅಂದ್ರೆ PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೇವೆ, ಸಾರ್ವಜನಿಕ ವಿತರಣಾ ಪದ್ಧತಿಯ ಮುಖಾಂತರ ಗೋಧಿಯನ್ನು ಎಲ್ಲಾ ಜನರಿಗೆ ಏನ್ ಮಾಡ್ತದೆ ಅಂತಂದ್ರೆ, ಅವರ ಒಂದು ಜನಸಂಖ್ಯೆಗೆ, ಅವರ ಕುಟುಂಬದ ಜನಸಂಖ್ಯೆಗೆ ಪ್ರಮಾಣಕ್ಕನುಗುಣವಾಗಿ ಇಂತಿಷ್ಟು ಗೋಧಿಯನ್ನು ಸರ್ಕಾರವೇ ಅವರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥದ್ದು. ಈ ಕಡಿಮೆ ಬೆಲೆಯಲ್ಲಿ ಕೊಟ್ಟಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವು ಸಾಕಾಗ್ಲಾರ್ದೇ ಇದ್ದಾಗ ಕೆಲವರು ಹೆಚ್ಚಿನ ಬೆಲೆಯನ್ನು ಕೊಟ್ಟು ತಗೊಳ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ಮಾರುಕಟ್ಟೆಯಲ್ಲಿ ಬರ್ತಾವ. ಹಾಗೆ ಬಂದಾಗ ಅದು ಇನ್ನೊಂದಕ್ಕೆ ಏನು ಪರ್ಯಾಯ ರೂಪವಾಗ್ತದೆ ಅಂತಂದ್ರೆ, ಕಾಳ ಸಂತೆಗೂ ಕೂಡ ಒಂದು
ಅವಕಾಶ ಮಾಡಿಕೊಟ್ಟ ಹಾಗೆ ಈ ರೀತಿ ಆಗ್ತಕ್ಕಂಥದ್ದು. ಇದನ್ನು ಒಂದು ರೇಖಾಚಿತ್ರದ ಮುಖಾಂತರ ತಮಗೆ ಇದು ಉದಾಹರಣೆಯನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಓವಾಯ್ದಲ್ಲಿ ನಾವೇನ್ ಅಳಿತಾ ಇದ್ದೇವೆ ಅಂತಂದ್ರೆ ಬೆಲೆ, ಓ ಎಕ್ಸ್ ದಲ್ಲಿ ಏನ್ ಅಳಿತಾ ಇದ್ದೇವೆ ಅಂತಂದ್ರೆ ಪ್ರಮಾಣ, ಪ್ರೈಸ್ ಅಂಡ್ ಕ್ಯೂ ಕ್ವಾಂಟಿಟಿ ಅಂತ ಕರೀತೇವೆ. ಇಲ್ಲಿ ನೋಡಿ, ಇದನ್ನು ಈ ರೇಖೆ ಪೂರೈಕೆ ರೇಖೆ ಅಂತ ಕರಿತೇವೆ, ಈ ರೇಖೆ ಬೇಡಿಕೆ ರೇಖೆ ಅಂತ ಕರಿತೇವೆ. ಇದು ಪಿ, ಇದು ಕ್ಯೂ. ಅಂದ್ರೆ ಇಲ್ಲಿ P1 ಬೆಲೆಯಲ್ಲಿ Q1 ಪ್ರಮಾಣದಲ್ಲಿ ಏನಾಗ್ತದೆ ಅಂತಾರೆ, ಈ ಬೇಡಿಕೆ ಮತ್ತು ಪೂರೈಕೆ ಏನಾಗ್ತದೆ ಅಂತಾರೆ, ಇದಕ್ಕೆ ಡಿ ಡಿ ಅಂತ ಕರಿತೇವೆ. ಇದು ಬೇಡಿಕೆ ರೇಖೆ, ಇದಕ್ಕೆ ಎಸ್ ಅಂತ ಕರಿತೇವೆ ಪೂರೈಕೆ ರೇಖೆ. ಇಲ್ಲಿ ಇ ಅಂತಂದ್ರೆ ಸಮತೋಲನ ಬಿಂದು ಅಂತ ಕರಿತೇವೆ. ಇಲ್ಲಿ P1 ಬೆಲೆಯಲ್ಲಿದ್ದಾಗ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಈ ಬಿಂದುವಿನಲ್ಲಿ ಏನಾಗಿದೆ ಅಂತಂದ್ರೆ ಸಂದಿಗ್ಧತೆ ಹೊಂದಿದೆ ಅಥವಾ ಸಮತೋಲನವಾಗಿರ್ತಕ್ಕಂಥದ್ದು. ಅಂದ್ರೆ OP1 OQ1 ದಲ್ಲಿ ಏನಾಗಿದೆ ಅಂತಂದ್ರೆ ಈ ಬಿಂದುವಿನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಕಾಣ್ತಕ್ಕಂಥದ್ದು. ಬೆಲೆ, ಈ ಒಂದು ಬೆಲೆ ಮಿತಿ ಬಗ್ಗೆ P ಇಂದ P2ಗೆ ಇಳಿದಾಗ, ಬೆಲೆ ಕಡಿಮೆ ಆದಾಗ ಅವಾಗ ಏನಾಗ್ತದೆ ಅಂತಂದ್ರೆ ಬೇಡಿಕೆ ರೇಖೆ Q1 ನಿಂದ ಈ Q2ಗೆ ಹೆಚ್ಚಳವಾಗ್ತದೆ. ಇನ್ನು ಬೇಡಿಕೆ ರೇಖೆ ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ, ಹೆಚ್ಚಳವಾಗ್ತದೆ. ಇಲ್ಲಿ ಬೆಲೆ ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅವಾಗ ಪೂರೈಕೆ ರೇಖೆ ಏನಾಗ್ತದೆ ಅಂತಂದ್ರೆ ಕ್ಯೂಲಿಂದ Q1 ಲಿಂದ ಈ ಕಡೆ ಏನಾಗ್ತದೆ, ಕಡಿಮೆ ಆಗ್ತದೆ. ಈ ರೀತಿ ಇಲ್ಲಿ ನಿಮ್ಗೆ ಹೇಳಿರ್ತಕ್ಕಂಥ ನಾನು ಇಲ್ಲಿ ಎಕ್ಸ್ಪ್ಲೇನ್ ಕೊಡ್ತೀನಿ. ಈ ಅಲ್ಲದೆ ಇಲ್ಲಿ ಓವಾಯ್ದಲ್ಲಿ ಏನ್ ನಡೀತಾ ಇದ್ದೇವು, ಓವಾಯ್ದಲ್ಲಿ ಪಿ ಅಂದ್ರೆ ಬೆಲೆ, ಓ ಎಕ್ಸ್ ನಲ್ಲಿ ಕ್ಯೂ ಅಂತಂತಂದ್ರೆ ಪ್ರಮಾಣ, ಇಲ್ಲಿ ಡಿ ಡಿ ಅಂತಂದ್ರೆ ಬೇಡಿಕೆ ರೇಖೆ, ಎಸ್ ಎಸ್ ಅಂತಂತಂದ್ರೆ ಪೂರೈಕೆ ರೇಖೆ. ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಬೆಲೆ ಪಿ ಇದ್ದಾಗ, ಬೆಲೆ ಪಿ ಇದ್ದಾಗ ಇಲ್ಲಿ ಪಿ ಬೆಲೆಯಲ್ಲಿ ಈಕ್ವಲೆಂಟ್ ಟು ಕ್ಯೂ, ಪಿ ಕ್ಯೂ ಈಕ್ವಲ್ ಟು ಡಿ ಡಿ ಮತ್ತು ಎಸ್ ಎಸ್. ಅಂದ್ರೆ ಪಿ ಬೆಲೆ ಸಮತೋಲನ ಇದ್ದಾಗ ಮತ್ತು ಕ್ಯೂ ಸಮತೋಲನ ಇದ್ದಾಗ ಡಿ ಡಿ ಅಂದ್ರೆ ಬೇಡಿಕೆ ರೇಖೆ, ಪೂರೈಕೆ ರೇಖೆ ಇಲ್ಲಿ ಏನಾಗಿದೆ, ಈ ಬಿಂದುವಿನಲ್ಲಿ ಏನಾಗಿದೆ, ಸಮತೋಲನ ಹೊಂದಿದೆ. ಅದೇ ರೀತಿಯಾಗಿ ಪಿ ಇಂದ P2ಗೆ ಬೆಲೆ ಇಳಿದಾಗ ಅಂದ್ರೆ ಬೆಲೆ ಕಡಿಮೆ ಆದಾಗ, ಪಿ ಇಂದ
P2 ಗೆ ಬೆಲೆ ಕಡಿಮೆ ಆದಾಗ ಏನಾಗ್ತದೆ ಅಂತಂದ್ರೆ P1 ಲಿಂದ P2 ಗೆ ಬೆಲೆ ಕಡಿಮೆ ಆದಾಗ ಡಿ ಬೇಡಿಕೆ ರೇಖೆ, ಡಿ ಅಂದ್ರೆ ಬೇಡಿಕೆ ರೇಖೆ ಏನಾಗ್ತಾ ಇದೆ ಅಂತಂದ್ರೆ ಪ್ರಮಾಣ, ಬೇಡಿಕೆ ಪ್ರಮಾಣ ಏನಾಗ್ತದ, ಬೇಡಿಕೆ ರೇಖೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ ಹಾಗೂ SS ಪೂರೈಕೆ ಪ್ರಮಾಣ ಏನಾಗ್ತದೆ ಅಂದ್ರೆ ಉತ್ಪಾದನೆ ಪ್ರಮಾಣ ಅಥವಾ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಇಲ್ಲೇ ನೋಡಿ P2 ಬೆಲೆ ಇಳಿದಾಗ ಬೇಡಿಕೆ ಇಲ್ಲಿಂದ ಕ್ಯೂಲಿಂದ Q2 ಗೆ ಏನಾಗ್ತದೆ, ಹೆಚ್ಚಾಗ್ತದೆ. ಅದೇ ರೀತಿ P2 ಬೆಲೆ ಇಳಿದಾಗ ಕ್ಯೂಲಿಂದ QS ಗೆ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ. ಇಲ್ಲಿಂದ ಈ ಸಮತೋಲನಕ್ಕಿಂತ ಈ ಕಡೆ ಏನಾಗ್ತಾ ಇದೆ ಅಂತಂದ್ರೆ ಈ ಭಾಗ ಕಡಿಮೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿಂದ ಸಮತೋಲನಕ್ಕಿಂತ ಹೆಚ್ಚು ಈ ಭಾಗ ಏನಾಗ್ತದೆ ಅಂತಂದ್ರೆ ಇದು ಹೆಚ್ಚು ಅನ್ನು ತೋರಿಸ್ತಕ್ಕಂಥದ್ದು. ಇದೇನ್ರಿ ಹೆಚ್ಚು ತೋರಿಸ್ತಕ್ಕಂಥದ್ದು ಅಂದ್ರೆ ಬೇಡಿಕೆ ಹೆಚ್ಚು, ಇಲ್ಲಿ ಪೂರೈಕೆ ಕಡಿಮೆ ತೋರಿಸ್ತಕ್ಕಂಥದ್ದು ಈ ಭಾಗ. ಇದನ್ನು ಕೂಡ ನಾವುಗಳನ್ನು ಏನಂತ ಕರಿತೇವೆ ಅಂತಂತಂದ್ರೆ ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಈ ರೇಖಾಚಿತ್ರವನ್ನು ಹಾಕಿ ಇದರ ವಿವರಣೆಯನ್ನು ಈ ತರ ಮಾಡಿದ್ದೇ ಆದ್ರೆ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ 4 ಅಂಕಗಳನ್ನು ಖಚಿತವಾಗಿ ಸಿಗುತ್ತವೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.